ಒಂದು ಜೀವಾವಧಿ ಶಿಕ್ಷೆ ಏನಿದೆ 376(2)K ಫಸ್ಟ್ ಏನು ಹೇಳಿದೆ ಅದು ನಾರ್ಮಲ್ ಜೀವಾವಧಿ ಶಿಕ್ಷೆ. ಎರಡನೇದು ಏನಿದೆ 376(2)N ನಲ್ಲಿ ಇರ್ತಕ್ಕಂಥ ಶಿಕ್ಷೆ ಏನಿದೆ ಅದು ಟಿಲ್ ದ ನ್ಯಾಚುರಲ್ ಲೈಫ್ ಆ್ಯಂಡ್ ದ ಲಾಸ್ಟ್ ಬ್ರೆತ್. ನಾವು ಹೇಳಿದಿಲ್ಲ ಯಾರು ಈ ಅಕ್ಯೂಸ್ ಪೈಕಿ ಡಿಫೆನ್ಸ್ ಲಾಯರ್ಸ್ಗಳು ಅವರು ನಾವು ಒತ್ತಡ ಅಂತ ಹೇಳಲ್ಲ. ಚಾಲೆಂಜ್ ಏನಿತ್ತು ಈ ಆಫೆನ್ಸ್ ಏನಾಗಿತ್ತು 21ನೇ ವರ್ಷ 2021ನೇ ವರ್ಷನಲ್ಲಿ ಆಗಿತ್ತು. ಕೇಸ್ ನಮಗೆ ಬಂದಿತ್ತು 4 ವರ್ಷ ನಂತರ. 4 ವರ್ಷ ನಂತರ ಬಂದರೂ ಕೂಡ ವಿಕ್ಟಿಮ್ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ. ಬಟ್ ಬೇರೆ ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ಇಂದ ಕಲೆಕ್ಟ್ ಮಾಡಿ ಅದರ ವಿಡಿಯೋ ಇರ್ಬೋದು, ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು, DNA ಕಲೆಕ್ಷನ್ ಇರ್ಬೋದು, ಎಲ್ಲ ಕೊರೋಬೊರೇಟಿವ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ ಆರ್ ಮೇನ್ಲಿ ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್. ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಎನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸಿಂದ ರಿಪೋರ್ಟ್ ತೊಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದೇ ಮೇನ್ ಚಾಲೆಂಜ್ ಇದೆ. ಇಲ್ಲ, ನಾವು ಒತ್ತಡ ಏನು ಬಂದಿಲ್ಲ. ಆ ಪೆನ್ ಡ್ರೈವ್ ಏನು ಹಾಸನ ಜಿಲ್ಲೆಯಲ್ಲಿ ಹದಿದ್ರು ಬೇರೆ ಬೇರೆ ಕಡೆ, ಅದು ಸೆಪ್ರೇಟ್ ಕೇಸ್ ಆಗಿದೆ. ಅದು ಸದ್ಯಕ್ಕೆ ಒಂದು 15-20 ದಿವಸದಲ್ಲಿ ಅದು ಗೊತ್ತಾಗಿದೆ ಯಾರ್ಯಾರು ಮಾಡಿದ್ದಾರೆ. ಕೆಲವೊಂದು ಫೋರೆನ್ಸಿಕ್ ಸೈನ್ಸ್ನಲ್ಲಿ ರಿಪೋರ್ಟ್ ಪೆಂಡಿಂಗ್ ಇತ್ತು, ಯಾಕೆಂದರೆ ಅಲ್ಲಿ 100ಕ್ಕಿಂತ ಮೇಲ್ಪಟ್ಟು ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಮೊಬೈಲ್ಗಳು ಸೀಜ್ ಮಾಡಲಾಗಿತ್ತು ಆ ಕೇಸ್ನಲ್ಲಿ. ಅದು ಎನಾಲಿಸಿಸ್ ಮುಗಿದಿದೆ. ಸದ್ಯಕ್ಕೆ ಅದು ಚಾರ್ಜ್ ಶೀಟ್ ಮಾಡಲಾಗಿದೆ. ಇದರಲ್ಲಿ ಈ ಕೇಸ್ನಲ್ಲಿ ಏನಿದೆಯಾ ಅಕ್ಯೂಸ್ ಪ್ರಜ್ವಲ್ ರೇವಣ್ಣ ಅವರೇ ಆ ವಿಡಿಯೋ ಮಾಡಿದರು, ಅದಕ್ಕಾಗಿ 66 ITI ಪ್ರಕಾರ ಶಿಕ್ಷೆ ಆಗಿರುತ್ತದೆ. ಮುಂದೆ ಅವರು ಆರೋಪಿಗಳು ಕೋರ್ಟ್ ಕಡೆ ಏನಾದರೂ ಹೋದರೆ ಮುಂದಿನ ಪ್ರೊಸೀಜರ್ ಏನಾಗ್ಬೋದು, ಚಾಲೆಂಜ್ ಮಾಡ್ಬೋದಾ? ಹೌದು, ಅವ್ರಿಗೆ ಹೈಕೋರ್ಟ್ನಲ್ಲಿ ಅವಕಾಶ ಇದೆ ಚಾಲೆಂಜ್ ಮಾಡೋದಕ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶ ಇದೆ. ಇದು ಮೊದಲೇ ನಮ್ಮ ಜುಡಿಷಿಯಲ್ ಪ್ರೊಸೆಸ್ನಲ್ಲಿ ಇದು ಮೊದಲೇ ಹಂತದ ನ್ಯಾಯ. ಆಮೇಲೆ ಇದು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು, ಹೈಕೋರ್ಟ್ನಲ್ಲಿ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು. ಕಳೆದ 1 ವರ್ಷದಿಂದ ಕೂಡ ಯಾಕೆಂದರೆ ಆರೋಪಿಗೆ ಬೇಲ್ ಆಗದಲ್ಲೇ ಅವನಿಗೆ ಒಂದು ಶಿಕ್ಷೆ ಪ್ರಕಟ ಆಗಿದೆ. ಸಾಮಾನ್ಯ ಜನರು ಕೂಡ ಈ ಥರ ಪ್ರಕರಣಗಳಲ್ಲಿ ಇದೇ ರೀತಿ ತ್ವರಿತವಾಗಿ ಶಿಕ್ಷೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದರೆ ಹೈ ಪ್ರೊಫೈಲ್ ಕೇಸ್ ಅಂತ ಪೊಲೀಸರು ತುಂಬ ಇಂಟ್ರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ. ಇಲ್ಲ, ಒಂದು ಮಾತು ಹೇಳ್ತೀವಿ, ನಮ್ಮದು ಈ ಸುಪ್ರೀಂ ಕೋರ್ಟ್ದು ಒಂದು ಜಡ್ಜ್ಮೆಂಟ್ ಇದೆ. ಪರ್ಟಿಕ್ಯುಲರ್ಲಿ ಎಲ್ಲಿ ಆರೋಪಿಗಳು MP ಮತ್ತು MLA ಅಥವಾ ex-MP MLA ಇದ್ದಾರೆ ಅಂಥ ಕೇಸ್ನಲ್ಲಿ ಡೇ ಟು ಡೇ ಹಿಯರಿಂಗ್ ಆಗಬೇಕು. ಒಂದು. ಎರಡನೇದು ರೇಪ್ ಕೇಸ್ನಲ್ಲಿ ಕೂಡ ಇದೆ. ಚಾರ್ಜ್ ಶೀಟ್ ಆದ ನಂತರ ಯಾವಾಗ ಅವ್ರು ಟ್ರಯಲ್ ತೊಗೊಳ್ತಾರೆ ಅದು ಡೇ ಟು ಡೇ ಹಿಯರಿಂಗ್ ಆಗಬೇಕು. ಮೂರನೇದು, ಈ ಕೇಸ್ನಲ್ಲಿ ಬೇಲ್ ಸಿಗಲಿಲ್ಲ, ಅದಕ್ಕಾಗಿ ಅವರು ಟ್ರಯಲ್ಗೆ ಬೇಗ ತಗೊಳ್ಳಿಕ್ಕೆ ಆಯಿತು. ಈ ಅಕ್ಯೂಸ್ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ. ಆ ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾಗ ಟ್ರಯಲ್ಗೆ ಡಿಲೇ ಆದರೆ ಅವ್ರಿಗೆ ನಾಳೆ ಟ್ರಯಲ್ನಲ್ಲಿ ಅವ್ರ ಖುಲಾಸೆ ಆದರೆ ಆವಾಗ ಜಾಸ್ತಿ ಟೈಮ್ನಲ್ಲಿ ಅವ್ರು ಜೈಲಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈ 3 ಕಾರಣಗಳಿಂದ ಅಶ್ವಿನಿ ಕುಮಾರ್ ವರ್ಸಸ್ ಸ್ಟೇಟ್ ಅಂತ ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟು, ಅದಕ್ಕಾಗಿ ಇದು ಡೇ ಟು ಡೇ ಟ್ರಯಲ್ನಲ್ಲಿ ಬಂತು. ಇಲ್ಲ, ನಮಗೆ ಅಥವಾ ನಮ್ಮ ಟೀಮ್ ಮೇಲೆ ಯಾವುದು ಪೊಲಿಟಿಕಲ್ ಪ್ರೆಷರ್ ಇಲ್ಲ. ಈಗ ನಮ್ಮ ಅಶೋಕ್ ನಾಯಕ್ ಅವರು ಇದ್ದಾರೆ, ಅವರೇ ನಮ್ಮ ಟ್ರಯಲ್ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಅವರು ವಾದ ಮಂಡನೆ ಮಾಡಿದರು. ನಾವು ಅವ್ರಿಗೆ ಅಭಿನಂದಿಸ್ತಾ ಇದ್ವಿ ಇಲ್ಲಿ ಎಲ್ಲರ ಮುಂದೆ. ನಮ್ಮ ನೋಡಿದ ಪ್ರಕಾರ ಇದೆ.